ಯಾಕೆ ನನ್ನ ಇಲ್ಲೇ ಕರ್ಕೊಂಡ್ ಬಂದಿದ್ದೀರಾ? ಇಷ್ಟು ದಿನ ಅವಳು ಯಾವಳ ಇಟ್ಕೊಂಡಿದ್ಲು, ಇವಾಗ ನೀನ್ ನನ್ನ ಕರ್ಕೊಂಡ್ ಬಂದಿದ್ಯಾ ತಾನೇ? ನನ್ನ ಏನೋ ಅನ್ಕೊಂಡಿದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಆ ಶಾಂತಿ ಪ್ಲಾನ್ ಏನೋ ಅಂತ ಆದ್ರೂ ನನಗೆ ಹೇಳು. ನನಗೆ ಗೊತ್ತಿಲ್ಲ. ಅರ್ಚನಾ, ಸುಮ್ಮನೆ ಇರ್ಬೇಕು, ಸೈಲೆಂಟ್ ಆಗಿರ್ಬೇಕು. ನೋಡ, ಇವಾಗ ನೀನ್ ಕೇಳ್ತಿರೋ ಪ್ರಶ್ನೆಗಳಿಗೆ ಇವಾಗ ನಾನು ಉತ್ತರ ಕೊಟ್ಕೊಂಡು ಕೂರೋದಕ್ಕಾಗಲ್ಲ. ಒಂದ್ ವೇಳೆ ನಾನು ಉತ್ತರ ಕೊಟ್ಟರು ನಿನಗೆ ಅದು ಅರ್ಥ ಆಗೋ ಪರಿಸ್ಥಿತಿಯಲ್ಲಿ ನೀನಿಲ್ಲ. ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ಹಾ, ನಾನು ನಿನ್ನ ಒಳ್ಳೇದಕ್ಕೇನೆ ಹೇಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಯಾರೋ ನೀನು? ಫಸ್ಟ್ ಆಫ್ ಆಲ್ ನೀನ್ ಯಾರು? ನೀನ್ ಯಾಕೋ ನನಗೆ ಈ ತರ ಎಲ್ಲ ಮಾಡ್ತಿದ್ಯಾ? ಕೂತ್ಕೋ. ಇದನ್ನೇ ತಾನೇ ನಾನು ಹೇಳ್ತಿದ್ದೀನಿ ನಿನಗೆ ಅವಾಗಿಂದ. ಸುಮ್ಮನೆ ಇದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ. ಸುಮ್ಮನೆ ಇರೋ. ನೀವುಗಳು ಮಾಡ್ತಿರೋದು ನ್ಯಾಯನಾ? ಅವಳಿಗೆ ಆಸ್ತಿ ತಾನೇ ಬೇಕು, ತಗೊಳಕ್ ಹೇಳು ನಮ್ಮ ಅಣ್ಣನಿಂದ. ಇಷ್ಟು ದಿನ ಪೊನ್ನಪ್ಪ ಟಾರ್ಚರ್ ಕೊಟ್ಟಿದ್ದಾಯ್ತು, ಇವಾಗ ನೀನ್ ಕರ್ಕೊಂಡ್ ಬಂದಿದ್ಯಾ? ನೋಡ ಅರ್ಚನಾ, ನಿನ್ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಅದು ನಿನಗೆ ಒಳ್ಳೇದು. ಆಮೇಲೆ ಇನ್ನೊಂದು ವಿಷಯ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ನಿನ್ ತಲೆಯಲ್ಲಿ ಏನಾದ್ರೂ ಓಡ್ತಾ ಇದ್ರೆ ಅದನ್ನ ಮೊದಲು ಕಿತ್ತು ಬಿಸಾಕು. ಯಾಕೆ ಹೇಳೋ? ಇಲ್ಲಿಂದ ನೀನ್ ತಪ್ಪಿಸ್ಕೋಬೇಕು ಅಂದ್ರೆ ಮೊದಲು ನನ್ನ ದಾಟಬೇಕು. ಆ ಥರ ಯೋಚನೆ ಇದ್ರೆ ಅದನ್ನ ಇಲ್ಲೇ ಕಿತ್ತು ಬಿಸಾಕು. ಸುಮ್ಮನೆ ಕೂತ್ಕೋ, ಇಲ್ಲೇ ಇರು. ತಗ್ಯ ಬಾಗ್ಲನ. ಮತ್ತೆ ಬಂದ್ ಸಿಕ್ಕಾಕೊಂಡಿದ್ದಾಯ್ತು. ಶಾಂತಿ! ನೋಡಿ, ರಿಸೆಪ್ಷನ್ಗೆ ಹೋಗಿ ಬಿಲ್ ಪೇ ಮಾಡ್ಬಿಟ್ಟು ಬನ್ನಿ. ಸರಿ. ಎಷ್ಟಾಗಿದೆ? 2 ಲಕ್ಷ ಆಗಿದೆ. ತಗೊಳ್ಳಿ ಮ್ಯಾಮ್ ಫೈಲು. ಯಾರೀ ಪೊನ್ನಪ್ಪ ಪೇಷಂಟ್ ಕಡೆಯವರು? ನಾನೇ. ಪೊನ್ನಪ್ಪ ಪೇಷಂಟ್ ಕಡೆಯವರು ಅಂದ್ರೆ ಇವಳು ಯಾಕೆ ಹೋಗ್ತಿದ್ದಾಳೆ? ಯಾರೀ ಪೊನ್ನಪ್ಪ? ಪೊನ್ನಪ್ಪನ್ಗೂ ಇವಳಿಗೂ ಏನ್ ಸಂಬಂಧ? ಇಲ್ಲಿ ಯಾರು ಅಡ್ಮಿಟ್ ಆಗಿರೋದು? ಯಾರಿಗೋಸ್ಕರ ಇಷ್ಟು ದುಡ್ಡು ಕಟ್ಟಿದಾಳೆ ಇವಳು? ಏನಿರ್ಬೋದು ಇವಳದು? ಈ ವಿಷಯನ ಬೇಗ ಹೋಗಿ ಶಾಂತಿಗೆ ಹೇಳಲೇಬೇಕು. ಯಾರೋ 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 ಅಯ್ಯೋ ನನ್ನ ಮಗನೇ, ಬಾರೋ ಒಳಗೆ. ಸಿಸ್ಟರ್, ಸಿಸ್ಟರ್, ಸಿಸ್ಟರ್. ಏನೋ ಮಾಡ್ತಿದ್ಯಾ? ಸಿಸ್ಟರ್ ಮಗ ನೀನಾದ್ರೆ ಕರಿತ್ಯಾ, ಮಾತಾಡ್ಸ್ಯಾ, ಕಳ್ಸ್ಬಿಡ್ತೀಯ. ಸಿಸ್ಟರ್ ಹಂಗಲ್ಲ, ಬಂದ್ರೆ ಕೂರ್ಸಿ ಇಡ್ಲಿ ಜ್ಯೂಸು ಏನಾದ್ರೂ ಕೊಡ್ತಾರೆ. ಅದಕ್ಕೆ ಸಿಸ್ಟರ್ನ ಕರಿತಾ ಇದೀನಪ್ಪ. ಇರ್ತೀಯಾ? ನಿಮ್ ಸಿಸ್ಟರ್ ನಮ್ಮ ಮನೆಯಿಂದ ಹೊರಗಾಕಿ ಬಹಳ ಹೊತ್ತಾಯ್ತು. ಬಹಳ ಹೊತ್ತಾಯ್ತು? ಹೌದು. ಮತ್ತೇನಕ್ಕಪ್ಪ ನನ್ನ ಬರಕ್ ಹೇಳ್ದೆ ಇಷ್ಟು ಅರ್ಜೆಂಟ್ ಆಗಿ? ಹೇಳ್ತೀನಿ, ಸ್ವಲ್ಪ ತಡ್ಕೋ. ನೋಡೋ, ಮನೇಲಿ ನನಗೆ ತುಂಬಾ ಮುಖ್ಯವಾದವರು ಬೇಕಾದವ್ರು ಇದ್ದಾರೆ. ಇನ್ನು ಮೇಲೆ ನನ್ನ ಜೊತೆ ಸೇರ್ಕೊಂಡು ನೀನು ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು.
ಜೋಪಾನವಾಗಿ ನೋಡ್ಕೋಬೇಕು. ಜೋಪಾನವಾಗಿ ನೋಡ್ಕೋಬೇಕಷ್ಟೇ ತಾನೇ. ಹಾ. ಬಿಡು, ಈ ನಾಗ ಇರುವಾಗ ಏನಕ್ಕೆ ಎದುರ್ಕೋತ್ಯಾ? ಎದ್ದಾಳೋ ಮೇಲೆ ಲೇ. ಏನ್ ತಮಾಷೆ ಮಾಡ್ತಿದ್ಯಾ? ಸೀರಿಯಸ್ ಮ್ಯಾಟ್ರ್ ಇದು. ನೋಡ್ಕೋಬೇಕು ಅಂದ್ರೆ ಬರೀ ನೋಡ್ಕೋಬೇಕು ಅಷ್ಟೇ ಅಲ್ಲ. ನಾನು ಎಲ್ಲಾದ್ರೂ ಕೆಲ್ಸದ ಮೇಲೆ ಆಚೆ ಹೋದ್ರೆ ನೀನೇ ಜೋಪಾನವಾಗಿ ಅವ್ರನ್ನ ಕಾಪಾಡಬೇಕು. ಕಾಪಾಡ್ತೀನಪ್ಪ, ಜೋಪಾನವಾಗಿ ಕಾಪಾಡಬೇಕು ಅಂತೀಯ. ಆದ್ರೆ ಮುಖ್ಯವಾಗಿರೋರು ಅಂತೀಯ. ಮುಖ್ಯವಾಗಿರೋರು ಅಂದ್ರೆ ಈ ನಾಗ ಮಾತ್ರ. ಅದೆಲ್ಲ ಬಿಟ್ಟು ಮುಖ್ಯವಾಗಿರೋರು ಅಂದ್ರೆ ಇನ್ ಯಾರಿರ್ಬೋದು? ಲೋ ನಾಗ, ಹೋಗ್ತಾ ಹೋಗ್ತಾ ಎಲ್ಲ ನಿನಗೆ ಗೊತ್ತಾಗುತ್ತೆ. ಒಂದ್ ಸ್ವಲ್ಪ ಸುಮ್ಮನೆ ಇರಪ್ಪ. ಈ ಕೀ ಇಟ್ಕೋ, ಮೇಲ್ ಹೋಗಿ ಡೋರ್ ಹತ್ರನೇ ಆಚೆ ನಿಂತ್ಕೊಂಡು ಸೇಫಾಗಿ ನೋಡ್ಕೋ. ಅಲ್ಲ ಮಗ, ಮುಖ್ಯವಾಗಿರೋರು ಅಂತ್ಯ. ಬೀಗ ಹಾಕಿದ್ಯಾ? ಯಾಕೆ? ತಪ್ಸ್ಕೊಂಡು ಓಡೋಗ್ಬಿಡ್ತಾರೆ ಅಂತ ಭಯನಾ ನಿಂಗೆ? ನಿನ್ ಕೈ ಮುಗಿತೀನಿ ಕಣೋ. ಎಲ್ಲಾನು ನಿಧಾನವಾಗಿ ಹೇಳ್ತೀನಿ. ನೀನ್ ಮೊದಲಿನಿಂದ ಹೋಗು. ಪ್ರಶ್ನೆ ಕೇಳಿನೇ ಸಾಯಿಸ್ಬಿಡ್ತಾನೆ. ಒಂದ್ ನಿಮಿಷ. ಹಾ ಶಂಕ್ರು, ಹೇಳು. ಅರ್ಚನಾನ ನಮ್ಮ ಮನೇಲಿ ಸೇಫ್ ಆಗಿಟ್ಟಾಯ್ತು. ಈಗ ಸದ್ಯಕ್ಕೇನು ತೊಂದರೆ ಇಲ್ಲ. ಸರಿ. ನಾನು ನಿಂಗೆ ದುಡ್ಡು ಕಳಿಸ್ತೀನಿ. ಏನ್ ಬೇಕೋ ಅದನ್ನ ಸ್ವಲ್ಪ ಕೊಡಿಸ್ಬಿಡು. ಸರಿ ಆಯ್ತು, ಹಾಗೆ ಮಾಡ್ತೀನಿ. ಮತ್ತೆ ಏನಾದ್ರೂ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿನಗೆ ಫೋನ್ ಮಾಡ್ತೀನಿ, ಆಯ್ತಾ? ಓಕೆ, ಸರಿ ಮಾಡು. ಬಾ. ನಾನು ಹೇಳಿದ್ದೆಲ್ಲ ನೆನ್ಪಿದೆಯಲ್ಲ ವೀರಣ್ಣ ಅವರೇ? ಖಂಡಿತ ನೆನಪಿದೆ ಡಾಕ್ಟ್ರೆ, ಮರೆಯೋದುಂಟಾ? ಅದೇನೋ ಹೌದು. ನಿಮ್ ಮೇಲೊಂದು ಕಂಪ್ಲೇಂಟ್ ಇದೆಯಲ್ಲ. ನೀವು ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಹಠ ಮಾಡೋ ಮಗು ತರ ಕಾಣ್ತೀರಾ, ಆದ್ರೆ ನೋಡಕ್ ಆ ತರ ಕಾಣಲ್ಲ. ಯು ಆರ್ ಅ ವೆರಿ ಗುಡ್ ಪೇಷಂಟ್. ಥ್ಯಾಂಕ್ ಯು ಡಾಕ್ಟ್ರೆ. ಡಾಕ್ಟ್ರೆ, ಇವ್ರನ್ನ ಹೊಗಳ್ಬಿಟ್ರ ಇನ್ನಷ್ಟೇ. ಮನೆಗ್ ಹೋದ್ಮೇಲೆ ನನ್ನ ಹತ್ರ ಮಾತ್ರೆ ತಗೊಳಕ್ಕೂ ಹಠ ಮಾಡ್ತಾರ. ಇನ್ನ ವೀರಣ್ಣ ಅವರೇ, ಆ ತರ ಮಾಡ್ತೀರಾ ವೀರಣ್ಣ ಅವರೇ? ಅಯ್ಯೋ ಮಾಡಲ್ಲ ಡಾಕ್ಟ್ರೆ, ನನ್ನ ಹೆಂಡತಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಈ ತರ ಏನಾದ್ರೂ ಹೇಳ್ತಾ ಇರ್ತಾಳೆ. ನಾನು ಮಾತ್ರೆ ಎಲ್ಲ ತಗೋತೀನಿ. ಸರಿ, ಡಿಸ್ಚಾರ್ಜ್ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸಿ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ. ಸರಿ ಡಾಕ್ಟ್ರೆ, ಬರ್ತೀನಿ ವೀರಣ್ಣ. ಸರಿ. ಅಮ್ಮ. ಅಣ್ಣ. ಓ ಬಾಮ್ಮ ಸೌಮ್ಯ. ಏನಮ್ಮ, ಏನೋ ಫೋನ್ ಮಾಡಿ ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದೆ. ಏನಮ್ಮ ಅದು? ಅದು ಅಪ್ಪ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಅದಕ್ಕೆ ನಿಮ್ಮನ್ನ ಭೇಟಿ ಮಾಡಕ್ಕೋಸ್ಕರ ಫೋನ್ ಮಾಡಿದ್ದೆ. ಗೊತ್ತಿದ್ದು ನಾನು ಯಾಕಮ್ಮ ಈ ತರ ಮಾಡಿದೆ? ನನಗೆ ಅನ್ನ ಹಾಕಿ ದೇವ್ರ ಕಣಮ್ಮ ಅವರು.